ವರುಣಾದಲ್ಲಿ ಆಮಿಷ ಒಡ್ಡಿ ಚುನಾವಣೆ ಗೆದ್ದಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಆಮಿಷ ಒಡ್ಡಿ ವರುಣಾದಲ್ಲಿ ಸಿದ್ದರಾಮಯ್ಯನವರು ಚುನಾವಣೆ ಗೆದ್ದುಬಿಟ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನು ಕೊಟ್ಟರು. ಸುಪ್ರೀಂ ಕೋರ್ಟ್ಗೆ ದೂರುದಾರ KM ಶಂಕರ್ ಅರ್ಜಿಯನ್ನು ಹಾಕಿದ್ರಲ್ಲಿ ಅರ್ಜಿ ವಿಚಾರಣೆ ನಡೆಸಿದ ಮೇಲೆ ಸುಪ್ರೀಂ ಕೋರ್ಟ್ ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಚುನಾವಣಾ ಆಯೋಗಕ್ಕೆ ನೋಟಿಸ್ ಹೋಗಿರೋದು. ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ದ್ವಿಸದಸ್ಯ ಪೀಠದ ಕಡೆಯಿಂದ ಈ ನೋಟಿಸ್ ಜಾರಿಯಾಗಿದೆ. ಹಿಂದೆ ಶಂಕರ್ ಅವರ ಅರ್ಜಿ ಹೈಕೋರ್ಟಲ್ಲಿ ವಜಾ ಆಗಿಬಿಟ್ಟಿತ್ತು. ಈ ಥರದ್ದೆಲ್ಲ ಇಲ್ಲ ರೀ, ನೀವು ಸುಮ್ಮನೆ ಅರ್ಜಿ ಹಾಕಬೇಡಿ ಅಂತ ಅರ್ಜಿ ವಜಾ ಆಗಿಬಿಟ್ಟಿತ್ತು. ಅವ್ರೇನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಶಂಕರ್ ಅವರು. ಇಲ್ಲ ನನಗೆ ನ್ಯಾಯ ಸಿಗಬೇಕು, ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತಾರೆ. ಗ್ಯಾರಂಟಿ ಯೋಜನೆಗಳ ಆಮಿಷವನ್ನು ಒಡ್ಡಿ ವರುಣಾದಲ್ಲಿ ಗ್ಯಾರಂಟಿ ಯೋಜನೆ ಅಂತ ಹೇಳಿ ಇವರು ಗೆದ್ದಿರೋದು ಆಮಿಷ ಅಲ್ವೇ ಇದು? ಈ ಥರದ ಆಮಿಷ ಒಡ್ಡೆ ಅವರು ಗೆದ್ದಿದ್ದಾರೆ, ಆ ಕಾರಣದಿಂದಾಗಿ ನೋಟಿಸ್ ಜಾರಿ ಮಾಡಬೇಕು ಅಂತ. ಜೊತೆಗೆ ಅವರು ಈ ಥರದ ಆಮಿಷ ಒಡ್ಡಿ ಗೆದ್ದ ಕಾರಣದಿಂದ ಅವರ ಆಯ್ಕೆಯನ್ನೇ ಅಸಿಂಧು ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದರು ದೂರುದಾರ. KM ಶಂಕರ್ ವರುಣಾ ಹೋಬಳಿಯ ಕೂಡನಹಳ್ಳಿಯ ಗ್ರಾಮಸ್ಥ. ಈ ಥರದ ಅವರ ಒಂದು ಅರ್ಜಿಗೆ ಇದೀಗ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿಯಾಗಿದೆ.